ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು HRMSನಲ್ಲಿ ಚಾರ್ಜ್ ಅಲೌನ್ಸ್ ಬಿಲ್ಲನ್ನು ಹೇಗೆ ಜನರೇಟ್ ಮಾಡಬೇಕು, ಅದರ ಜೊತೆಗೆ ಚಾರ್ಜ್ ಅಲೌನ್ಸ್ ಬಿಲ್ಲನ್ನು K2ನಲ್ಲಿ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನುವಂಥ ಹಲವಾರು ಅಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ವಿಶೇಷವಾಗಿ ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿರುವಂಥ ಅಂಶ ಏನು ಅಂತಂದರೆ, ಫಸ್ಟ್ ಬಿಲ್ಲನ್ನು HRMSನಲ್ಲಿ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು, ಜನ್ರೇಟ್ ಮಾಡ್ಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿಯನ್ನು HRMSನಲ್ಲಿ ಅಪ್ಡೇಟ್ ಮಾಡಬೇಕು ನಾವು. ನಂತರ ನಾವು K2ಗೆ ಸೆಂಡ್ ಮಾಡ್ತೀವಿ. K2ನಲ್ಲಿ ಫಸ್ಟು ಸೂಪರ್ಡೆಂಟ್ ಲಾಗಿನ್, ನಂತರ ಅಲ್ಲಿ ಬಿಲ್ಲನ್ನೆಲ್ಲ ಏನಂತಂದರೆ ಚೆಕ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂಥ ಕೆಲವು ಅಂಶಗಳನ್ನು ನಾವು ರೈಟ್ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಅದನ್ನು ಸೂಪರ್ಡೆಂಟ್ ಲಾಗಿನ್ನಿಂದ DDO ಲಾಗಿನ್ಗೆ ಸೆಂಡ್ ಮಾಡ್ತೀವಿ. DDO ಅವರು ಅದನ್ನು ನೋಡಿ ಅದನ್ನು ಅಪ್ರೂವ್ ಮಾಡ್ತಾರೆ. ನಂತರ ಬಿಲ್ಲನ್ನು ಪ್ರಿಂಟ್ ತೆಗೆದುಕೊಳ್ಳಿಕ್ಕೆ ಕೇಸ್ ವರ್ಕರ್ ಲಾಗಿನ್ಗೆ ಕಳಿಸ್ತಾರೆ. ಕೇಸ್ ವರ್ಕರ್ ಅವ್ರು ಏನು ಮಾಡ್ತಾರೆ, ಅದನ್ನು ಅದಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಬಿಲ್ಲಿಗೆ ಸಂಬಂಧಪಟ್ಟಿರುವಂಥ ಅನೆಕ್ಸರ್ಗಳನ್ನು ಪ್ರಿಂಟ್ ತೆಗೆದುಕೊಂಡು ಬಿಡ್ತಾರೆ. ಪ್ರಿಂಟ್ ತೊಗೊಂಡು ಅದನ್ನು ಮತ್ತೆ DDO ಅವರಿಗೆ ಸೆಂಡ್ ಮಾಡ್ತಾರೆ. DDO ಅವರಿಗೆ ಸೆಂಡ್ ಮಾಡಿದ ನಂತರ ಅದಕ್ಕೆ ಸೆಂಡ್ ಮಾಡಿದ ನಂತರ ಏನಾಗುತ್ತೆ, ಅಲ್ಲಿ ನಮಗೆ ಟಾಪ್ ಸೀಟ್ ಜನ್ರೇಟ್ ಆಗುತ್ತೆ. ಟಾಪ್ ಸೀಟನ್ನು ಜನ್ರೇಟ್ ಮಾಡ್ಕೊಳ್ತಾರೆ ಕೇಸ್ ವರ್ಕರ್. DDOಗೆ ಸೆಂಡ್ ಆಗಿಬಿಡುತ್ತೆ. DDO ಅವರು ಮತ್ತೆ ಲಾಗಿನ್ ಆಗಿ ಅದನ್ನು ಟ್ರೆಸರಿ ಅವರಿಗೆ ಸೆಂಡ್ ಮಾಡಬೇಕಲ್ಲ, ಅದಕ್ಕೆ ಅವರು ಯಾವ ರೀತಿಯಲ್ಲಿ ಸೆಂಡ್ ಮಾಡ್ತಾರೆ. ಜೊತೆಗೆ ನಾವು ಯಾವ್ಯಾವ ಸಂದರ್ಭದಲ್ಲಿ DS ಅನ್ನು ಬಳಸಬೇಕು ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ತೀವಿ. ಇಲ್ಲಿ ಪ್ರಮುಖವಾದಂಥ ಅಂಶ ಏನು ಅಂತಂದರೆ, ಬಿಲ್ಲನ್ನು ಅಪ್ರೂವ್ ಮಾಡಬೇಕು ಅಂತಂದರೆ, ಬಿಲ್ಲನ್ನು ಒಂದು ಲಾಗಿನ್ನಿಂದ ಇನ್ನೊಂದು ಲಾಗಿನ್ ನಾವು ಸೆಂಡ್ ಮಾಡಬೇಕು ಅಂತಂದರೆ ಕಂಪಲ್ಸರಿ DSC ಅವಶ್ಯಕತೆ ಇರುತ್ತೆ. ಇದನ್ನು ನಾವು ಮೊದಲು ಗಮನಿಸಬೇಕು. ಓಕೆ, ಈಗ ಚಾರ್ಜ್ ಅಲೌನ್ಸ್ ಬಿಲ್ಲನ್ನು ಹೇಗೆ HRMSನಲ್ಲಿ ಲಾಗಿನ್ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫಸ್ಟು HRMS ಲಾಗಿನ್ ಆಗಬೇಕು. ನಾವು ಯಾವುದಾದ್ರೂ ಒಂದು ಬ್ರೌಸರ್ನು ಯೂಸ್ ಮಾಡಿಕೊಂಡು, ಅದು ಗೂಗಲ್ ಕ್ರೋಮ್ ಆಗಿರ್ಬೋದು, ಮೊಜಿಲಾ ಫೈರ್ಫಾಕ್ಸ್ ಆಗಿರ್ಬೋದು, ಯಾವುದನ್ನು ಏನಂತಂದರೆ ನಾವು ತಗೊಳ್ಳಿ. ಅದರಲ್ಲಿ HRMS ಲಾಗಿನ್ ಅಂತ ಹೇಳಿ ಹಾಕಬೇಕು. HRMS ಲಾಗಿನ್ ಅಂತ ಲಾಗಿನ್ ಆಗ್ತೀವಿ. ಅಲ್ಲಿ ಈ ಒಂದು ಸ್ಕ್ರೀನ್ ಬರುತ್ತಲ್ಲ, ಲಾಗಿನ್ ಸ್ಕ್ರೀನ್, ಇದರಲ್ಲಿ ಯೂಸರ್ ನೇಮ್, DDO ಅವರ ಯೂಸರ್ ನೇಮ್, ಪಾಸ್ವರ್ಡ್ ಅಂದರೆ HRMS ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ಇಲ್ಲಿ ಕಾಣುವಂಥ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಬೇಕು. ನಾವು ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ಕಾಣುವಂಥ ಕ್ಯಾಪ್ಚನ್ನು ಎಂಟ್ರಿ ಮಾಡ್ತೀವಿ. ಎಂಟ್ರಿ ಮಾಡಿದ ನಂತರ ಲಾಗಿನ್ ಅಂತ ಅಂದ್ಬಿಡ್ತೀವಿ. ಆವಾಗ ಹೋಮ್ ಸ್ಕ್ರೀನಕ್ಕೆ ಬರ್ತೀವಿ ನಾವು. ಇದು HRMS ಹೋಮ್ ಸ್ಕ್ರೀನ್. ಈ HRMS ಹೋಮ್ ಸ್ಕ್ರೀನಿಗೆ ಬಂದ ನಂತರ ಇಷ್ಟು ನಮಗೆ ಮೆನುಗಳು ಕಾಣ್ತವೆ. ಇದರಲ್ಲಿ ನಾವು ಪ್ರಮೋಷನ್ ಅನ್ನುವಂಥ ಮೆನುವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ಪ್ರಮೋಷನ್ಸ್ ಮೆನುವಿನಲ್ಲಿ ಅಪ್ಸೆಟ್ಟಿಂಗ್ ಡೀಟೇಲ್ಸ್ ಅಂತ ಹೇಳಿ ಇದೆ ನೋಡಿ. ಈ ಮೂರನೇ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಆ ಅಪ್ಸೆಟ್ಟಿಂಗ್ ಡೀಟೇಲ್ಸ್ಗೆ ಸಂಬಂಧಪಟ್ಟಿರುವಂತೆ ರೂಲ್ 32 ಅಡಿಷ್ನಲ್ ಚಾರ್ಜಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿಯನ್ನು ಇಲ್ಲಿ ನಾವು ಆ್ಯಡ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಫಸ್ಟ್ ಎಂಪ್ಲಾಯ್ ಡೀಟೇಲ್ಸ್, ಚಾರ್ಜ್ ಅಲೌನ್ಸ್ ಮಾಡಬೇಕಾಗಿರುವಂಥ ಎಂಪ್ಲಾಯಿಯ KJD ನಂಬರ್ ಇದರಲ್ಲಿ ಎಂಟ್ರಿ ಮಾಡ್ತೀವಿ. ಮಾಡಿ ಗೆಟ್ ಅಂತ ಕ್ಲಿಕ್ ಮಾಡ್ತೀವಿ. ಗೆಟ್ ಅಂತ ಕ್ಲಿಕ್ ಮಾಡಿದ ನಂತರ ನಮಗೆ ಅಪ್ಸೆಟ್ಟಿಂಗ್ ಡೀಟೇಲ್ಸ್ನಲ್ಲಿ ರೂಲ್ 32 ಅಡಿಷ್ನಲ್ ಚಾರ್ಜ್ ಮತ್ತು ರೂಲ್ 42 B2 ಅಂಥೇಳಿ ಇದೆ. ನಾವು ಚಾರ್ಜ್ ಅಲೌನ್ಸ್ ತೊಗೊಳ್ಬೇಕು ಅಂದರೆ ಎಡಿಷ್ನಲ್ ಚಾರ್ಜನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಎಡಿಷ್ನಲ್ ಚಾರ್ಜ್ ಸೆಲೆಕ್ಟ್ ಮಾಡ್ಕೊಳ್ತೀವಿ. ನಂತರ ಇಲ್ಲಿ ಆ ಎಂಪ್ಲಾಯಿ ಎಲ್ಲಿಂದ ಎಲ್ಲಿವರೆಗೆ ನಾವು ಚಾರ್ಜ್ ಅಲೌನ್ಸ್ ಕೊಡಬೇಕು ಅನ್ನೋದು ಇಲ್ಲಿ ಬಹಳ ಪ್ರಮುಖವಾದಂಥ ಅಂಶ. ಯಾವುದೇ ಚಾರ್ಜ್ ಅಲೌನ್ಸ್ ನಾವು ಬಿಲ್ ಮಾಡಬೇಕು ಅಂತಂದರೆ ಪ್ರತಿ 3 ತಿಂಗಳಿಗೆ ಒಂದು ಬಿಲ್ಲನ್ನು ಮಾಡಬೇಕು. ಒಂದು ಎಕ್ಸಾಂಪಲ್ ಆಗಿ ನೋಡಿ, 1 ವರ್ಷದ ಚಾರ್ಜ್ ಅಲೌನ್ಸ್ ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ ತಗೊಳ್ಳೋಣ. ಅದನ್ನೇ ನಾನು ಇಲ್ಲಿ ಆ್ಯಡ್ ಮಾಡಿ ತೋರಿಸ್ತೀನಿ. ಫ್ರಾಮ್ ಡೇಟ್ ಟು ಡೇಟ್ ಹಾಕ್ತೀನಿ ನೋಡಿ. ಇಲ್ಲಿ ನಾನು 26/6/2021 25/6/22 ತನಕ ಒಂದು ವರ್ಷದ ಹಾಕಿದ್ದೀನಿ. ಬಿಲ್ ಜನ್ರೇಟ್ ಆಗಲ್ಲ. ಇಲ್ಲಿ ಮೇಲ್ಗಡೆ ಗಮನಿಸಿ, ಇಲ್ಲಿ ಪ್ಲೀಸ್ ಸ್ಪ್ಲಿಟ್ ಡೇಟ್ ಫಾರ್ 3 ಮಂತ್ಸ್ ಅಂತ ಹೇಳಿದೆ. ಪ್ರತಿ 3 ತಿಂಗಳಿಗೆ ಒಂದು ಬಿಲ್ಲನ್ನು ಅದನ್ನು ಸ್ಪ್ಲಿಟ್ ಮಾಡಿಕೊಳ್ಬೇಕು ಅಂತ. ಅಂದರೆ 3 ತಿಂಗಳಿಗೆ ಒಂದು ಬಿಲ್ಲನ್ನು 3 ತಿಂಗಳ ಡೇಟನ್ನು ಇಲ್ಲಿ ಹಾಕಬೇಕು. ಅದಕ್ಕೆ 3 ತಿಂಗಳ ಬಿಲ್ಲನ್ನು ಸ್ಪ್ಲಿಟ್ ಮಾಡಿ
ಅದಕ್ಕೆ ಎಷ್ಟು ಬಿಲ್ ಆಗಿರ್ತಾವೆ ಪರವಾಗಿಲ್ಲ, ಅಷ್ಟನ್ನು ನಾವು ಸ್ಪ್ಲಿಟ್ ಮಾಡ್ಕೊಳ್ಬೇಕು. ಸ್ಪ್ಲಿಟ್ ಮಾಡಿ ಈಗ 26/6/21 25/6/22 ತನಕ ತೊಗೊಳ್ತಾ ಇಲ್ಲ. ಅದಕ್ಕೆ ನಾನು ಬಿಲ್ಲನ್ನು ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ 3 ತಿಂಗಳದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. 3 ತಿಂಗಳು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 25/6/2021 24/9/2021 ಒಂದು ಬಿಲ್ ಐತೆ ನೋಡಿ. ಇದು 3 ತಿಂಗಳು ತೊಗೊಂಡಾಗ ನೋಡಿ ಸಕ್ಸಸ್ಫುಲಿ ಇನ್ಸರ್ಟೆಡ್ ಅಂಥೇಳಿ ಬರುತ್ತೆ. ಇಷ್ಟು ಮಾಡಿದ ನಂತರ ಬಿಲ್ಲನ್ನು ಏನಂತಾರೆ 3 ತಿಂಗಳು ಸೆಲೆಕ್ಟ್ ಮಾಡಿಕೊಂಡು, ಅಂದ್ರೆ 3 ತಿಂಗಳ ಎಂಟ್ರಿ ಮಾಡಬೇಕು, ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ಬೇಕು. ಆಮೇಲೆ ಕೇಡ್ರ್ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಸ್ಕೇಲ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಪೇ ಸ್ಕೇಲ್ ಡಿಫಾಲ್ಟಾಗಿ ಬರುತ್ತೆ. ಇಲ್ಲಿ ಸ್ಕೇಲ್ ಫಾರ್ ವಿಚ್ ಪೋಸ್ಟ್ ಚಾರ್ಜ್ ಈಸ್ ಟೇಕನ್ ಅಂತ, ಯಾವ ಪೋಸ್ಟಿಗೆ ಅವ್ರು ಚಾರ್ಜ್ ತೆಗೆದುಕೊಂಡಿರ್ತಾರೆ ಆ ಸ್ಕೇಲನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಆಟೋಮೆಟಿಕ್ಕಾಗಿ ಅಲವೆನ್ಸ್ ಅಮೌಂಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಂತರ ಇಲ್ಲಿ ರಿಮಾರ್ಕ್ ಬರಿತೀವಿ, ಎಡಿಷ್ನಲ್ ಇನ್ಕ್ರಿಮೆಂಟ್ ಅಲವೆನ್ಸ್ ಆರ್ ಎಡಿಷ್ನಲ್ ಚಾರ್ಜ್ ಅಲವೆನ್ಸ್ ಅಂತ ಬರ್ಕೊಳ್ಳಿದ್ದಾನೆ. ಎಡಿಷ್ನಲ್ ಚಾರ್ಜ್ ಅಲವೆನ್ಸ್ ಅಂಥೇಳಿ ಆಗಬೇಕಿದು. ಎಡಿಷ್ನಲ್ ಚಾರ್ಜ್ ಅಲವೆನ್ಸ್ ಅಂಥೇಳಿ ಬರೆದು ಇಲ್ಲಿ ಸೇವಿಂಗ್ ಅಂದ್ಗಳೇ ಸಕ್ಸಸ್ಫುಲ್ ಇನ್ಸರ್ಟೆಡ್ ಅಂಥೇಳಿ ಬರುತ್ತೆ. ಆಗ ನಾವು ಏನಂತಂದ್ರೆ ಓಕೆ ಅಂತ ಕೊಡ್ತೀವಿ. ಇಲ್ಲಿ ಓಕೆ ಅಂಥೇಳಿ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಅವರು ಸಂಬಂಧಪಟ್ಟಿರುವಂಥ ಅನ್ಅಪ್ರೂವ್ಡ್ ಲಿಸ್ಟ್ನಲ್ಲಿ ಬಂದುಬಿಡುತ್ತೆ ಡೀಟೇಲ್ಸ್. ಇಲ್ಲಿ ಕರೆಕ್ಟಾಗಿ ನಮಗೆ ನಾವು ಇನ್ಸರ್ಟ್ ಮಾಡಿದ್ದೀವಿ ಚಾರ್ಜ್ ಅಲೌನ್ಸ್ ಅಂತಂದರೆ ಎಡಿಷ್ನಲ್ ಚಾರ್ಜ್ ಅಂತ ಬರುತ್ತೆ ನೋಡಿ. ಆಫ್ಸೆಟ್ಟಿಂಗ್ ಟೈಪ್ಸ್ನಲ್ಲಿ ಎಡಿಷ್ನಲ್ ಚಾರ್ಜ್ ಅಂಥೇಳಿ ಇದೆ. ಸರಿ ಇತ್ತು ಅಂತಂದರೆ ನಾವು ಅಪ್ರೂವ್ ಅಂತ ಅನ್ಬೇಕು. ಮತ್ತೇನಾದರೂ ಕರೆಕ್ಷನ್ ಇತ್ತು ಅಂತಂದರೆ ಎಡಿಟ್ ಅನ್ಬೇಕು. ಇಲ್ಲ ನಾವು ಎಂಟ್ರಿ ಮಾಡಿದ್ದೆ ಕರೆಕ್ಟಾಗಿ ಎಂಟ್ರಿ ಮಾಡಿಲ್ಲ ಅಂತಂದರೆ ಅದನ್ನು ಡಿಲೀಟನ್ನು ಅನ್ಬೋದು. ಇಷ್ಟು ನಮಗೆ ಅವಕಾಶ ಇರುತ್ತೆ. ನಾನೇನು ಮಾಡಿಬಿಡ್ತೀನಿ, ಇದನ್ನು ಅಪ್ರೂವ್ ಅಂಥೇಳಿ ಮಾಡಿಬಿಡ್ತೀನಿ. ಅಪ್ರೂವ್ ಆಗಿಬಿಡುತ್ತೆ. ಅಪ್ರೂವ್ ಅಂಥೇಳಿ ಕ್ಲಿಕ್ ಮಾಡಿಬಿಡ್ತೀವಿ ನಾವು. ಮತ್ತು ನಾವು ಹೋಮ್ ಸ್ಕ್ರೀನಿಗೆ ಬರ್ತೀವಿ. ಅಪ್ರೂವ್ ಆಯಿತು ಬಿಲ್, ಅದು ಯಾವುದು ನಾವು ಇನ್ಫಾರ್ಮೇಷನ್ ಏನು ಹಾಕಿದ್ದೀವಿ ಅದು ಸೇವ್ ಆಯಿತು. ಈಗ ಬಿಲ್ಲನ್ನು ನಾವು ಜನ್ರೇಟ್ ಮಾಡಬೇಕಲ್ಲ. ಬಿಲ್ಲನ್ನು ಜನ್ರೇಟ್ ಮಾಡಬೇಕು ಅಂತಂದರೆ ಮತ್ತೆ ನಾವು ಅರಿಯರ್ಸ್ ಅಂಥೇಳಿ ಈ ಮೆನುಗೆ ಬರಬೇಕು. ಅರಿಯರ್ಸ್ ಮೆನು ಅಂತ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಇದರಲ್ಲಿ ಜನ್ರೇಟ್ ಅರಿಯರ್ಸ್ ಅಂತ ತೊಗೊಳ್ಬೇಕು. ಜನ್ರೇಟ್ ಅರಿಯರ್ಸ್ ಕ್ಲಿಕ್ ಮಾಡ್ಕೊಳ್ಳೋಣ. ಆಗ ಆ ಎಂಪ್ಲಾಯ್ KJID ನಂಬರ್ ಹಾಕ್ತೀವಿ. KJID ನಂಬರ್ ಎಂಟ್ರಿ ಮಾಡಿದ ನಂತರ ಗೆಟ್ ಅಂಥೇಳಿ ಕ್ಲಿಕ್ ಮಾಡಬೇಕು. ಆಗ ಗೌರ್ಮೆಂಟ್ ಸರ್ವೆಂಟ್ ನೇಮ್, ಆ ಎಂಪ್ಲಾಯ್ ನೇಮ್ ಡಿಸ್ಪ್ಲೇ ಆಗುತ್ತೆ. ಡೇಟ್ ಆಫ್ ಜಾಯ್ನಿಂಗ್ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಅರಿಯರ್ ಟೈಪ್ ಅಂಥೇಳಿ ಇದೆ ನೋಡಿ. ಅರಿಯರ್ ಟೈಪ್ನಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಾವು. ಇಲ್ಲಿ ಅಲವೆನ್ಸ್ ಅಂಥೇಳಿ ಇದೆ. ಈ ಅಲವೆನ್ಸನ್ನು ನಾವು ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಲೆಕ್ಟ್ ಅಂಥೇಳಿ ಇಲ್ಲಿದೆ. ಇಲ್ಲಿ ಅಪ್ಸೆಟ್ಟಿಂಗ್ ಅಲವೆನ್ಸ್ ಅಂಥೇಳಿ ತೊಗೊಳ್ತೀವಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಗೆಟ್ ಅಂತ ತೊಗೊಳ್ಬೇಕು. ಗೆಟ್ ಅಂದ್ಗಳೇ ಆ ಎಂಪ್ಲಾಯ್ ನಾನು 3 ತಿಂಗಳದ್ದು ಮಾಡ್ಕೊಂಡಿದ್ದೆ. ನಾನು ಈ ವಿಡಿಯೋನಲ್ಲಿ ಕೇವಲ 3 ತಿಂಗಳದ್ದು ಅಷ್ಟೇ ತೋರಿಸಿದ್ದೀನಿ. 1 ವರ್ಷದ ಮಾಡಬೇಕು ಅಂತಂದ್ರೆ 3 ತಿಂಗಳು ಹಿಂಗೆ ಬಿಲ್ಲನ್ನೆಲ್ಲ ಮಾಡಿಕೊಂಡು ಪ್ರತಿಯೊಂದಕ್ಕೂ ಸಹ ಇಲ್ಲಿ ಸೆಲೆಕ್ಟ್ ಮಾಡಿ ನಂತರ ಏನಂದರೆ ಇಲ್ಲಿ ಜನ್ರೇಟ್ ಅರಿಯರ್ಸ್ ಅಂತ ಅನ್ಬೇಕು. ಮತ್ತು ಇದನ್ನು ಇದು ಟಿಕ್ ಮಾರ್ಕ್ ಅದಲ್ಲ, ಮತ್ತು ಇದನ್ನು ಕ್ಲಿಕ್ ಮಾಡಿ ಟಿಕ್ ಮಾರ್ಕ್ ಹೋಗಿಬಿಡುತ್ತೆ. ಮತ್ತೊಂದು ಬಿಲ್ಲಿಗೆ ಇಲ್ಲಿ ಟಿಕ್ ಮಾರ್ಕ್ ಮಾಡಬೇಕು ಮತ್ತು ಜನ್ರೇಟ್ ಅರಿಯರ್ಸ್ ಅಂತ ಅನ್ಬೇಕು. ಹೀಗೆ ಎಷ್ಟು 4 ಬಿಲ್ ಆದ್ರೂ ಸಹ ನಾವೇನು ಮಾಡಬೇಕು, 4ಕ್ಕೂ ಪ್ರತಿಯೊಂದಕ್ಕೂ ಟಿಕ್ ಮಾರ್ಕ್ ಮಾಡಬೇಕು, ಜನ್ರೇಟ್ ಅರಿಯರ್ಸ್ ಅನ್ಬೇಕು, ಮತ್ತು ಅನ್ಟಿಕ್ ಮಾಡ್ಕೋಬೇಕು. ಮತ್ತು ಮತ್ತೊಂದು ಬಿಲ್ಲಿಗೆ ಟಿಕ್ ಮಾರ್ಕ್ ಮಾಡಬೇಕು, ಜನ್ರೇಟ್ ಅನ್ಬೇಕು, ಓಕೆ ಅಂತಾಗುತ್ತೆ, ಮತ್ತು ಅನ್ಟಿಕ್ ಮಾಡಬೇಕು. ಇದು ಚೆಕ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೆಲೆಕ್ಟ್ ನಾಟ್ ಸೆಲೆಕ್ಟ್ ಅಂತ ಹೇಳಿದೆಯಲ್ಲ, ಒಂದು ಸಲ ಸೆಲೆಕ್ಟ್ ಮಾಡೋದು, ಜನ್ರೇಟ್ ಅನ್ಬೇಕು, ಓಕೆ ಅನ್ಬೇಕು, ಮತ್ತು ಇದು ಸೆಲೆಕ್ಟ್ ಅಂತ ತೆಗೆದು ಬಿಡಬೇಕು. ಮತ್ತು ಇನ್ನೊಂದು ಬಿಲ್ಲಿಗೆ ಸೆಲೆಕ್ಟ್ ಮಾಡಬೇಕು, ಮತ್ತು ಜನ್ರೇಟ್ ಅರಿಯರ್ಸ್ ಅಂತ ಅನ್ಬೇಕು. ಈಗ ನೋಡಿ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಜನ್ರೇಟ್ ಅರಿಯರ್ಸ್ ಅಂತ ಅಂತೀನಿ. ಇಲ್ಲಿ ಜನ್ರೇಟ್ ಅರಿಯರ್ಸ್, ಆಗ ಅಲವೆನ್ಸ್ ಅರಿಯರ್ಸ್ ಜನ್ರೇಟೆಡ್ ಸಕ್ಸಸ್ಫುಲಿ ಅಂಥೇಳಿ ಬಂತು. ಓಕೆ ಅಂತ ಅಂದ್ಬಿಡೋಣ. ಹೀಗೆ ಪ್ರತಿಯೊಂದಕ್ಕೆ ಏನಂತಂದರೆ ಈ ರೀತಿಯಲ್ಲಿ ಬಿಲ್ಲನ್ನು ನಾವು ಜನ್ರೇಟ್ ಮಾಡ್ತೀವಿ. ಅರಿಯರ್ಸ್ ಬಿಲ್ಲು ಜನ್ರೇಟ್ ಆಗುತ್ತೆ. ಮತ್ತು ನಾವು ಹೋಮ್ ಕ್ಲಿಕ್ ಮಾಡಬೇಕಿಲ್ಲಿ. ಈಗ ನೆಕ್ಸ್ಟ್ ಸ್ಟೆಪ್ ನಾವೇನು ಮಾಡಬೇಕು ಅಂತಂದರೆ, ಈ ಬಿಲ್ಲನ್ನು ನಾವು K2ಗೆ ಸೆಂಡ್ ಮಾಡಬೇಕು. ಈ K2ಗೆ ಸೆಂಡ್ ಮಾಡಬೇಕು ಅಂದರೆ ಯಾವ ಟೈಪ್ ಬಿಲ್ಲನ್ನು ನಾವು ಸೆಂಡ್ ಮಾಡಬೇಕು ಅನ್ನೋದು ಭಾಳ ವೆರಿ ಇಂಪಾರ್ಟೆಂಟ್. ಈ ಅಂಶವನ್ನು ಗಮನಿಸ್ಬೇಕು ನಾವಿಲ್ಲಿ. ಇಲ್ಲಿ ಅರಿಯರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಅರಿಯರ್ಸನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಗಮನಿಸ್ಬೇಕು ನಾವಿಲ್ಲಿ. ಇಲ್ಲಿ ಸೆಂಡ್ ಆರ್ ಅಪ್ರೂವ್ CA ಬಿಲ್ ಟು K2 ಅಂತದ ನೋಡಿ. ಅರಿಯರ್ ಬಿಲ್ ಟು K2 ಅಂತ ಭಾಳ ಜನ ತೊಗೊಂಡ್ಬಿಡ್ತಾರೆ. ಆ ಟ್ರೆಜರ್ನಲ್ಲಿ ಬಿಲ್ ಪಾಸ್ ಆಗಲ್ಲ ಅದು.
ಅದಕ್ಕೆ ಚಾರ್ಜ್ ಅಲವೆನ್ಸ್ ಅಂತಂದರೆ ಇಲ್ಲಿ ಸಿ ಎ ಬಿಲ್ ಅಂಥೇಳಿ ಇರುತ್ತೆ, ಚಾರ್ಜ್ ಅಲವೆನ್ಸ್ ಅಂಥೇಳಿ ಅದನ್ನು ನೋಡಿದ್ದೀನಿ. ಅದಕ್ಕೆ ಮಾಡಿದ್ದೆ ಇದನ್ನು. ಅದಕ್ಕೆ ಈ ಪಾಯಿಂಟ್ ಏನಿದೆ ನಾನು ಇಲ್ಲಿ ಹೇಳ್ತಾ ಇರೋದು, ಇದನ್ನು ಕರೆಕ್ಟಾಗಿ ಗಮನಿಸ್ಬೇಕು. ಇದನ್ನು ಅಲ್ಲಿ K2ನಲ್ಲಿ ಏನಾಗುತ್ತೆ, ಚಾರ್ಜ್ ಅಲವೆನ್ಸ್ ಅಂಥೇಳಿ ಬಿಲ್ ಡಿಸ್ಪ್ಲೇ ಆಗುತ್ತೆ. ಇಲ್ಲ ಅಂತಂದ್ರೆ ಅದು ಒಂದು ವೇಳೆ ನಾವು ಸೆಂಡ್ ಆರ್ ಅಪ್ರೂವ್ ಅರಿಯರ್ ಬಿಲ್ ಟು K2 ಅಂತ ತೊಗೊಂಡ್ಬಿಟ್ಟಿವಿ ಅಂತಂದ್ರೆ ಅದು ಸಾಲ್ರಿ ಬಿಲ್ ಅಂಥೇಳಿ ತೋರಿಸ್ತದೆ. ಅದಕ್ಕಾಗಿ ನಾವೇನು ಮಾಡಬೇಕಿಲ್ಲಿ ಅಂತಂದರೆ ಸೆಂಡ್ ಆರ್ ಅಪ್ರೂವ್ ಸಿ ಎ ಬಿಲ್ ಟು K2 ಅಂತ ನಾವು ಸೆಂಡ್ ಮಾಡಬೇಕು. ಓಕೆ, ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಬಿಡ್ತೀನಿ. ನಂತರ ಮಂತ್, ಯಾವ ಮಂತಿಂದ ಯಾವ ಮಂತ್ ತನ ನೋಡಿ ನಾವು ಸ್ಪ್ಲಿಟ್ ಮಾಡ್ಕೊಂಡಿದ್ದೀವಲ್ಲ, ಮೂರು ತಿಂಗಳು ಸಾಲ್ರಿ, ಅದನ್ನು ನಾವು ಈಗ ಎಲ್ಲ ಸಾಲ್ರಿಗಳನ್ನು ಅಂದರೆ ಅಲವೆನ್ಸ್ಗಳನ್ನು ಚಾರ್ಜ್ ಅಲವೆನ್ಸ್ ಏನು ಮಾಡ್ಕೊಂಡಿದ್ದೀವಿ, ನಾವು ಸ್ಪ್ಲಿಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬೇಕಾದ್ರೆ ಫ್ರಾಮ್ ಡೇಟಿಂದ ಟು ಡೇಟ್ ತನಕ ಒಂದು ವರ್ಷದಿಂದ ಇಲ್ಲೇ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಸೆಲೆಕ್ಟ್ ಮಂತು, ಆಮೇಲೆ ಏನಂದ್ರೆ ಇಯರ್, ಮತ್ತು ಮಂತ್ ಇಯರ್ ಕಂಪ್ಲೀಟಾಗಿ ಏನಂತರ 3-4 ಬಿಲ್ ಆದೂ ಸಹ ಇದರಲ್ಲೇ ಬಂದುಬಿಡ್ತಾವೆ. ಅದಕ್ಕೆ ಇಲ್ಲಿ ಮಂತ್ ಮತ್ತೇನಂತಂದ್ರೆ ಇಯರ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ, ಫ್ರಾಮ್ ಮಂತ್ ಟು ಮಂತ್, ಫ್ರಾಮ್ ಇಯರ್ ಟು ಇಯರ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅರಿಯರ್ ಫಾರ್ ಅಂತ ಹೇಳಿದೆ, ಅಲವೆನ್ಸ್ ಅಂಥೇಳಿ ತಾನೇ ಬಂದುಬಿಟ್ಟಿದೆ ನೋಡಿ. ಇಲ್ಲಿ ಅಲವೆನ್ಸ್ ಟೈಪ್ ಅಂತ ಹೇಳಿದೆ, ಚಾರ್ಜ್ ಅಲವೆನ್ಸ್ ಅಂತ ಇರುತ್ತೆ. ನೀವು ಆಫ್ಸೆಟ್ಟಿಂಗ್ ಅಲವೆನ್ಸ್ ಅಂಥೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಖಜಾನೆ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ತೊಗೊಳ್ತೀವಿ. ನಂತರ ಇಲ್ಲಿ ಗೆಟ್ ಅಂತ ಕ್ಲಿಕ್ ಮಾಡಬೇಕು. ಗೆಟ್ ಅಂತ ಕ್ಲಿಕ್ ಮಾಡಿದ ನಂತರ ಆ ಎಂಪ್ಲಾಯಿ ಡಿಟೇಲ್ ಇದಕ್ಕೆ ಸಂಬಂಧಪಟ್ಟಿರುವಂಥ ಅವರು KJD ನಂಬರ್, ಎಂಪ್ಲಾಯಿ ನೇಮ್, ಅರಿಯರ್ ಟೈಪ್, ಮಂತ್, ಇಯರ್, ಅವರು ಎಷ್ಟು ಏನಂತಂದ್ರೆ ಅವ್ರ ಭತ್ಯೆ ಇರುತ್ತೆ, ಎಷ್ಟು ಗ್ರಾಸ್ ಬಂದುಬಿಡುತ್ತೆ, ಇಷ್ಟು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾವೇನು ಮಾಡ್ಬೇಕು, ಇದನ್ನು ಗೆಟ್ ಅಂತಂದುಬಿಡ್ತೀವಿ. ಇಷ್ಟು ಡಿಸ್ಪ್ಲೇ ಆಗುತ್ತೆ. ನಾನು ಇದನ್ನು ಹೈಡ್ ಮಾಡಿದ್ದೀನಿ. ಇಷ್ಟು ನಾವು ಅದನ್ನು ಪರಿಶೀಲಿಸಿ ಅದನ್ನು ನೋಡಿಕೊಂಡು ನಾವು K2ಗೆ ಸೆಂಡ್ ಟು K2 ಅಂತ ಕಳಿಸಿಬಿಡಬೇಕು. ಸೆಂಡ್ ಟು ಅಂತ K2 ಕಳಿಸಿಬಿಡ್ತೀವಿ. ಈಗ ನೆಕ್ಸ್ಟ್ ಏನಂತಂದರೆ ಮತ್ತೆ ನಾವು ಇಲ್ಲಿ ತನಕ ಏನಂದರೆ HRMS ವರ್ಕ್ ಕಂಪ್ಲೀಟ್ ಆಯಿತು. HRMSನಲ್ಲಿ ಒಂದು ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ನಾವು, ಯಾಕಂತಂದರೆ ಬಿಲ್ ಜನ್ರೇಟ್ ಆಗಿರುತ್ತೆ ಅಲ್ಲಿ, ಅದು K2ಗೆ ಸೆಂಡ್ ಆಗಬೇಕು ಅಂತಂದರೆ ಒಂದಿಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಅದಕ್ಕೆ ಏನಂತಂದ್ರೆ ನಾವು ಒಂದಿಷ್ಟು ಸಮಯ ಕಾದು ನಂತರ ಈ ಚಾರ್ಜ್ ಅಲವೆನ್ಸ್ ಬಿಲ್ಲನ್ನು ಫಸ್ಟ್ ನಾವು ಎಲ್ಲಿ ನೋಡಬೇಕು ಅಂತಂದರೆ ರೋಲ್ ಸೂಪರ್ಡೆಂಟ್ ಲಾಗಿನ್ನಲ್ಲಿ ನಾವು ನೋಡಬೇಕಾಗತ್ತೆ. ಫಸ್ಟ್ ನಾವು K2ನ ಲಾಗಿನ್ ಮಾಡ್ಕೊಳ್ತೀವಿ. K2ನಲ್ಲಿ ಲಾಗಿನ್ ಮಾಡಲಿಕ್ಕೆ ಲಾಗಿನ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತೀವಿ. ಇಲ್ಲಿ ಬಿಲ್ಲನ್ನು ನಾವು ಇದನ್ನು ಪರಿಶೀಲಿಸ್ತೀವಲ್ಲ, ಅದಕ್ಕಾಗಿ DSC ಕಂಪಲ್ಸರಿ ಇರೋದರಿಂದ ಆ DSCನ್ನು ನಮ್ಮ ಸಿಸ್ಟಮ್ಗೆ ಅದನ್ನು ಅಳವಡಿಸ್ಬೇಕು. ಇಲ್ಲೇನು ಮಾಡಬೇಕು, ಸೂಪರ್ಡೆಂಟ್ ಅವರ ಯೂಸರ್ ನೇಮ್, ಅವ್ರ ಪಾಸ್ವರ್ಡ್, ಇಲ್ಲಿ ಕಾಣುವಂಥ ಕ್ಯಾಪ್ಚಾಗೆ ಸಂಬಂಧಪಟ್ಟಿರುವಂಥ ಆನ್ಸರ್ ಇಲ್ಲಿ ಬರೆದು ಇಲ್ಲಿ ಏನಂತ ಲಾಗಿನ್ ಅಂಥೇಳಿ ಸೈನ್ ಇನ್ ಅಂಥೇಳಿ ಸೈನ್ ಇನ್ ಪ್ರವೇಶಿಸಿ ಅಂಥೇಳಿ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಂಡು ಬಿಡಬೇಕು. ಓಕೆ, ನಂತರ ಇಲ್ಲಿ ಪೋಸ್ಟ್ ಅಂತಿರುತ್ತೆ, ಈ ಕಡೆ ರೋಲ್ಸ್ ಅಂಥೇಳಿ ಇರುತ್ತೆ. ಫಸ್ಟ್ ರೋಲ್ ಯಾವತ್ತು ಮಾಡ್ಕೋಬೇಕಂತ ಹೇಳಿದ್ವಿ ನಾವು, ಸೂಪರ್ಡೆಂಟ್ ರೋಲನ್ನು. ಇದನ್ನೇನಂತಂದ್ರೆ ಸ್ಕ್ರಾಲ್ ಮಾಡಿದರೆ ಸೂಪರ್ಡೆಂಟ್ ರೋಲ್ ಇಲ್ಲಿ ಕಾಣುತ್ತೆ. ಸೂಪರ್ಡೆಂಟ್ ಅಂಥೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ಅನ್ಬೇಕು. ಸಬ್ಮಿಟ್ ಅಂತ ಮಾಡಿದ ನಂತರ ಇಲ್ಲಿ ಕಾಣುವಂಥ ಸ್ಕ್ರೀನ್ ಏನಿದೆ ಇದು ಸೂಪರ್ಡೆಂಟ್ ಅವರ ಸ್ಕ್ರೀನ್. ಇಲ್ಲಿ ಈ ಸ್ಕ್ರೀನನ್ನು ನಾವೇನು ಮಾಡ್ಬೇಕಿಲ್ಲಿ, ಇಷ್ಟು ಡಿಸ್ಪ್ಲೇ ಕಾಣ್ತಾ ಇದೆಯಲ್ಲ ಇದು, ಇಲ್ಲಿ ಏನು ಬರುತ್ತೆ, ನಾನು ಸ್ವಲ್ಪ ಹೈಡ್ ಮಾಡಿದ್ದೀನಿ. ಇಲ್ಲಿ ಬಿಲ್, ಡ್ರಾಫ್ಟ್ ಬಿಲ್ ಇದರಲ್ಲಿ ಕಾಣ್ತಿರುತ್ತೆ. ನಾನು ನೋಡಿ ಇದನ್ನು ಕ್ಲಿಕ್ ಮಾಡಿದರೆ ಡ್ರಾಪ್ ಬಿಲ್ ರಿಕ್ವೆಸ್ಟ್ ವರ್ಕ್ ಲಿಸ್ಟ್ ಅಂತ ಹೇಳಿ ಇದೆ. ಡ್ರಾಪ್ ಬಿಲ್ ರಿಕ್ವೆಸ್ಟ್ ವರ್ಕ್ ಲಿಸ್ಟ್ ಇದರಲ್ಲಿ ಇರುತ್ತೆ. ಇದರ ಮೇಲ್ಗಡೆ ಇದರ ಮೇಲೆ ನಾವು ಈ ಡ್ರಾಪ್ ಬಿಲ್ಲನ್ನು ಇಲ್ಲಿ ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದ ನಂತರ ಬಿಲ್ ರಿಕ್ವೆಸ್ಟ್ ID ಇದರಲ್ಲಿ ಕಾಣುತ್ತೆ. ಇದಕ್ಕೆ ಡಿಟೇಲ್ ನಾವು ಕಳಿಸಿರುವಂಥ ನೋಡಿ, ಕ್ಲೇಮ್ ಟೈಪ್ ಚಾರ್ಜ್ ಅಲವೆನ್ಸ್ ಇದೆ, ಗ್ರಾಸ್ ಅಮೌಂಟ್ ಎಷ್ಟು ಅಂತಲೂ ಬಂದುಬಿಟ್ಟಿರುತ್ತೆ. ಇಲ್ಲಿ ಬಿಲ್ ರಿಕ್ವೆಸ್ಟ್ ID ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಇಷ್ಟು ಡಿಟೇಲ್ ಓಪನ್ ಆಗಿಬಿಡುತ್ತೆ. ನಂತರ ಇಲ್ಲಿ ಲೆಕ್ಕ ಶೀರ್ಷಿಕೆ ಪರಿಶೀಲಿಸಿದೆ ಅಂದರೆ ಹೆಡ್ ಆಫ್ ಅಕೌಂಟ್ ವೆರಿಫೈಡ್ ಅಂತ, ಇದನ್ನು ವೆರಿಫೈ ಮಾಡಬೇಕು. ಇದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಸ್ಕ್ರಾಲ್ ಮಾಡಿದ್ದೀವಿ ಅಂತಂದರೆ ಮತ್ತೆ ಇದರಲ್ಲಿ ಮೇಲ್ಗಡೆ ಇಷ್ಟು ಟ್ಯಾಬ್ಗಳು ಕಾಣ್ತಿರ್ತಾವೆ ನಮಗೆ.
ಇಷ್ಟು ಟ್ಯಾಬನ್ನು ವೆರಿಫೈ ಮಾಡಬೇಕು ನಾವು. ಇಷ್ಟು ಟ್ಯಾಬ್ಗಳೇನು ಕಾಣ್ತಾವೆ ಇದರಲ್ಲಿ ಅಷ್ಟನ್ನು ಸಹ ವೆರಿಫೈ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಚಾರ್ಜ್ ಅಲೌನ್ ಡಿಟೇಲ್ ಅಂತ ಹೇಳಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರ ಎಂಪ್ಲಾಯಿಯ ನೇಮು ಮತ್ತೇನಂದ್ರೆ ಅವ್ರ KJID ನಂಬರ್ ಇಷ್ಟು ಇದರಲ್ಲಿ ಕಾಣ್ತಿರುತ್ತೆ. ನೆಕ್ಸ್ಟ್ ಏನು ಮಾಡೋಣ ನಾವು, ರಿಸಿಪಿಯೆಂಟ್ ಅಮೌಂಟ್ ಸಮ್ಮರಿ ಡೀಟೇಲ್ಸ್ ಅಂತ ಹೇಳಿ ಇದೆ, ಈ ಟ್ಯಾಬನ್ನು ಕ್ಲಿಕ್ ಮಾಡ್ತೇನೆ. ಆಗ ಇಲ್ಲಿ ಮೋಡ್ ಆಫ್ ಪೇಮೆಂಟ್ ಇ ಪೇಮೆಂಟೇ ಇರಬೇಕು. ಇ ಪೇಮೆಂಟನ್ನು ಸೆಲೆಕ್ಟ್ ಮಾಡ್ಬೇಕು. ಚೆಕ್ ಆರ್ ಇ ಪೇಮೆಂಟ್ ಅಂತ ಹೇಳಿ ಇರುತ್ತೆ, ನಾವು ಇ ಪೇಮೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಆಮೇಲೆ ಇಲ್ಲಿ ರಿಸಿಪಿಯೆಂಟ್ ಕೋಡ್ ಡಿಸ್ಪ್ಲೇ ಆಗುತ್ತೆ, ರಿಸಿಪಿಯೆಂಟ್ ನೇಮ್ ಡಿಸ್ಪ್ಲೇ ಆಗ್ತಿರುತ್ತೆ. ಆಮೇಲೆ ಆ ಎಂಪ್ಲಾಯ್ ಡೀಟೇಲ್ಸ್ ಇಷ್ಟು ಅಕೌಂಟ್ ನಂಬರು ಅಷ್ಟು ಅಕೌಂಟಿಗೆ ಸಂಬಂಧಪಟ್ಟಿರುವಂಥ ಮಾಹಿತಿ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾವೇನು ಮಾಡಬೇಕಿಲ್ಲಿ ರಿಸಿಪಿಯೆಂಟ್ ಡೀಟೇಲ್ಸ್ ವೆರಿಫೈಡ್ ಇಷ್ಟು ಡೀಟೇಲ್ನು ವೆರಿಫೈ ಮಾಡಿವಿ ಅಂಥೇಳಿ ಇದನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡ್ಕೊಳ್ತೀವಿ. ಇನ್ನೊಂದು ಸ್ವಲ್ಪ ಸ್ಕ್ರಾಲ್ ಮಾಡಿದ್ದೀವಿ ಅಂತಂದರೆ ಇಲ್ಲಿ ಅಮೌಂಟ್ ಡೀಟೇಲ್ಸ್ ವೆರಿಫೈಡ್ ಅಂಥೇಳಿ ಬರುತ್ತೆ. ಈ ಅಮೌಂಟ್ ಡೀಟೇಲ್ ವೆರಿಫೈನೂ ಸಹ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ವೆರಿಫೈ ಮಾಡಿದ್ದೀವಿ ಅಂತ. ನಂತರ ಸ್ಕ್ರಾಲ್ ಮಾಡ್ತೀವಿ, ನೆಕ್ಸ್ಟ್ ಟ್ಯಾಬಿಗೆ ಬರ್ತೀವಿ. ಎಡಿಷ್ನಲ್ ಡಾಕ್ಯುಮೆಂಟ್ಸ್ ಯಾವುದೂ ಇಲ್ಲ. ನೆಕ್ಸ್ಟ್ ಟ್ಯಾಬ್ ಕ್ಲಿಕ್ ಮಾಡ್ಕೊಳ್ಳೋಣ. ಸರ್ಟಿಫಿಕೇಟ್ ಡೀಟೇಲ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿಯೂ ಸಹ ಯಾವುದೇ ಸರ್ಟಿಫಿಕೇಟ್ ಇಲ್ಲ. ನೆಕ್ಸ್ಟ್ ಏನಂದ್ರೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂಥೇಳಿ ಬರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಕ್ಲಿಕ್ ಮಾಡ್ತೀವಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ವೆರಿಫಿಕೇಷನ್ ಆ್ಯಕ್ಷನ್ ಅಂತ ಹೇಳಿರುತ್ತೆ ನೋಡಿ, ಇವನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಸ್ಯಾಂಕ್ಷನ್ ಆರ್ ಆಫೀಸ್ ಆರ್ಡರ್ ನಾವು ಫಿಸಿಕಲ್ ಕಾಪಿಯನ್ನು ಟ್ರೆಜರಿ ಅವರಿಗೆ ಕಳಿಸ್ಬೇಕು ಅಂತಂದರೆ ಇಲ್ಲಿ ರೈಟ್ ಮಾರ್ಕ್ ಮಾಡ್ಕೊಳ್ಬೇಕು. ಇಷ್ಟು ವೆರಿಫೈ ಮಾಡಬೇಕು. ಮತ್ತೇನಂದ್ರೆ ಆ ಕಾಪಿನ ಟ್ರೆಜರಿ ಅವ್ರಿಗೆ ಕಳಿಸ್ತೀವಿ ಅಂಥೇಳಿ ರೈಟ್ ಮಾರ್ಕ್ ಮಾಡ್ಕೊಳ್ಬೇಕು ಅದನ್ನು. ನೆಕ್ಸ್ಟ್ ಟ್ಯಾಬ್ ನೋಡ್ತೀವಿ, ಚೆಕ್ ಲಿಸ್ಟ್ ವೆರಿಫಿಕೇಷನ್ ಅಂಥೇಳಿ ಬರುತ್ತೆ. ಇದನ್ನು ಕರೆಕ್ಟಾಗಿ ನಾವು ಓದ್ಕೊಂಡು ನಮಗೆ ಯಾವುದು ಕರೆಕ್ಟ್ ಇದೆ ಅಂದರೆ ನಮಗೆ ಏನಂದ್ರೆ ಯಾವುದು ಅಪ್ಲಿಕೇಬಲ್ ಅದಾವ ಅವನು ಎಸ್ ಅಂತ ಅನ್ಬೇಕು. ಅಪ್ಲಿಕೇಬಲ್ ಇಲ್ಲ ಅಂತಂದ್ರೆ ಎನ್ ಎ ನಾಟ್ ಅಪ್ಲಿಕೇಬಲ್ ಅಂತ ಹಾಕಬೇಕು. ಬಟ್ ಒಂದು ನಾವು ಇಲ್ಲಿ ಗಮನಿಸಬೇಕಾಗಿದ್ದೇನು ಅಂತ, ನೋ ಅಂತಂದ್ರೆ ರಿಮಾರ್ಕ್ ಬರಿಬೇಕು. ಇದು ಇಲ್ಲ ಅಂತಂದರೆ ಇಲ್ಲಿ ರಿಮಾರ್ಕ್ ಬರಿಬೇಕಾಗತ್ತೆ. ಎಸ್ ಅಂತಂದರೆ ಏನು ರಿಮಾರ್ಕ್ ಬರೆಯೋದು ಬೇಕಾಗಿಲ್ಲ. ಎನ್ ಎ ಅಂತಂದ್ರೆ ರಿಮಾರ್ಕ್ ಬರೆಯೋದು ಬೇಕಾಗಿಲ್ಲ. ಇಷ್ಟು ಏನಂತಂದ್ರೆ ನಾವು ವೆರಿಫಿಕೇಷನ್ ಮಾಡಿಕೊಂಡು ಇಲ್ಲಿ ವೆರಿಫಿಕೇಷನ್ ಲೀಸ್ಟ್ ಅಂತ ಬರ್ತೀವಿ. ವೆರಿಫಿಕೇಷನ್ ಲೀಸ್ಟ್ನಲ್ಲಿ ಎಲ್ಲವೂ ಸಹ ವೆರಿಫೈಡ್ ಅಂತೆ ಬರಬೇಕು. ಇಲ್ಲ ಅಂತಂದ್ರೆ ನಾಟ್ ವೆರಿಫೈಡ್ ಇತ್ತಂದರೆ ಮತ್ತೆ ಅಲ್ಲಿ ವೆರಿಫೈ ಮಾಡಬೇಕು. ಅವಾಗ ಮಾತೇನಂತಂದ್ರೆ ನಾವು ಬಿಲ್ಲನ್ನು DDO ಅವರಿಗೆ ಫಾರ್ವರ್ಡ್ ಮಾಡಲಿಕ್ಕೆ ಅವಕಾಶ ಬರುತ್ತೆ. ಇಲ್ಲ ಅಂತಂದರೆ DDO ಅವರಿಗೆ ಫಾರ್ವರ್ಡ್ ಆಗೋದಿಲ್ಲ ಬಿಲ್. ಇಷ್ಟೆಲ್ಲನೂ ವೆರಿಫೈ ಇದೆ. ಈಗ ನಾನೇನು ಮಾಡ್ತೀನಿ, DDO ಅವರಿಗೆ ಫಾರ್ವರ್ಡ್ ಮಾಡ್ತೀನಿ. ಇಲ್ಲಿ ಫಾರ್ವರ್ಡನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಫಾರ್ವರ್ಡನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೇಳುತ್ತೆ ಬಿಲ್ಲನ್ನು ಫಾರ್ವರ್ಡ್ ಮಾಡಬೇಕು ಏನೋ ಅಂತ. ಡು ಯು ವಾಂಟ್ ಟು ಸೇವ್ ಆ್ಯಂಡ್ ಫಾರ್ವರ್ಡ್ ಬಿಲ್ ಅಂತ ಹೇಳಿದೆ. ಓಕೆ ಅಂತ ಕ್ಲಿಕ್ ಮಾಡಬೇಕು ನಾವು. ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಆಗ ಎಂಪ್ಲಾಯ್ಗೆ ಸಂಬಂಧಪಟ್ಟಿರುವಂಥ ಇಷ್ಟು ಅಂಶ ಇದರಲ್ಲಿ ನಮ್ಗೆ ಕಾಣ್ತಿರುತ್ತೆ. ಇಲ್ಲಿನೂ ಸಹ ಓಕೆ ಏನೋ. ಯೂಸರ್ ಪಿನ್ ಅಂದರೆ ಸೂಪ್ರಿಡೆಂಟ್ ಅವರ KJID ನಂಬರ್ ಹಾಕಿ ಇಲ್ಲಿ ಓಕೆ ಅಂತ ಅನ್ಬೇಕು. ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ಬಿಲ್ ಫಾರ್ವರ್ಡ್ ಆಗುತ್ತೆ. ಯಾರಿಗೆ? ಸೂಪ್ರಿಡೆಂಟಿಂದ DDO ಅವರಿಗೆ ಫಾರ್ವರ್ಡ್ ಆಗುತ್ತೆ ಬಿಲ್. ಇಲ್ಲಿ ಕ್ಲೋಸ್ ಅಂತ ಅಂದ್ಬಿಡೋಣ. ನಂತರ ಅದನ್ನು ಲಾಗೌಟ್ ಮಾಡ್ಕೊಂಡು ಬಿಡಬೇಕು. ನೆಕ್ಸ್ಟ್ ರೋಲ್ ಇದ್ದದ್ದೀಗ DDO ರೋಲಿಗೆ ಹೋಗಬೇಕಾಗತ್ತೆ. ಯಾಕಂದರೆ ಸೂಪ್ರಿಡೆಂಟ್ ಅವ್ರು ಏನು ಮಾಡಿದ್ದಾರೆ, ಆ ಬಿಲ್ಲನ್ನು DDO ಅವರಿಗೆ ಫಾರ್ವರ್ಡ್ ಮಾಡಿದ್ದಾರೆ. ಈಗ DDO ಅವ್ರು ಏನು ಮಾಡಬೇಕು, ಅದನ್ನು ಲಾಗಿನ್ ಮಾಡಿ ಏನಂತ ಬಿಲ್ಲನ್ನು ವೆರಿಫೈ ಮಾಡಿ ಅಪ್ರೂವ್ ಮಾಡಬೇಕು. ಅದನ್ನು ಆ ಪ್ರೊಸೀಜರ್ ಏನಿದೆ ಅಂತ ನೋಡ್ಕೊಳ್ಳೋಣ. ಫಸ್ಟು ನಾವು ಇದು K2 ಇದಕ್ಕೆ ವೆಬ್ಸೈಟಿಗೆ ಹೋಗಿ ಲಾಗಿನ್ ಆಗಬೇಕಾಗತ್ತೆ. ಇಲ್ಲಿ ಯೂಸರ್ ನೇಮ್ ಅಂತಂದರೆ DDO ಅವರ ಯೂಸರ್ ನೇಮ್ ಹಾಕ್ತೀವಿ, ಪಾಸ್ವರ್ಡ್ ಹಾಕ್ತೀವಿ, ಇಲ್ಲಿ ಕಾಣುವಂಥ ಆನ್ಸರ್ನ ಇಲ್ಲಿ ಬರಿತೀವಿ, ನಂತರ ಸೈನ್ ಇನ್ ಅಂತ ಮಾಡ್ತೀವಿ. ಓಕೆ, ಇದನ್ನು ಸೈನ್ ಇನ್ ಮಾಡೋಣ. ಇಲ್ಲಿ ರೋಲ್ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಬೇಕು, ನಾವು DDO ರೋಲನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. DDO ರೋಲನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಸಬ್ಮಿಟ್ ಅನ್ನಬೇಕು. ಆಗ ನಾವು DDO ಅವರ ಒಂದು ಹೋಮ್ ಸ್ಕ್ರೀನಕ್ಕೆ ಬಂದುಬಿಡ್ತೀವಿ. DDO ಅವರ ಹೋಮ್ ಸ್ಕ್ರೀನಲ್ಲಿ ಇಲ್ಲಿ ಬಿಲ್ ವೆರಿಫಿಕೇಷನ್ ವರ್ಕ್ ಲಿಸ್ಟ್ DDO ಅಂಥೇಳಿ ಕಾಣ್ತಾ ಇದೆ ನೋಡಿ. ಇಲ್ಲಿ ಇದ್ರ ಮೇಲ್ಗಡೆ ಕ್ಲಿಕ್ ಮಾಡೋಣ. ಮಾಡಿದ ನಂತರ ಇಲ್ಲಿ ಬಿಲ್ ನಂಬರ್ ಅಂಥೇಳಿ ಬರುತ್ತೆ. ಬಿಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇನ್ನೊಂದು ಗಮನಿಸ್ಬೇಕು, ನಾವಿಲ್ಲಿ ಸೂಪ್ರಿಡೆಂಟ್ ಲಾಗಿನ್ನಲ್ಲಿರುವಂಥ ಸ್ಕ್ರೀನೇ DDO ಲಾಗಿನ್ನಲ್ಲಿ ಕಾಣ್ತಿರುತ್ತೆ ನಮಗೆ. ಸೂಪ್ರಿಡೆಂಟ್ ಅವರು ವೆರಿಫೈ ಮಾಡ್ತಾರೆ, DDO ಅವರು ಅಪ್ರೂವ್ ಮಾಡ್ತಾರೆ. ಅದಕ್ಕೆ DDO ಅವರು ಏನು ಮಾಡಬೇಕಿಲ್ಲಿ ಹೆಡ್ ಆಫ್ ಅಕೌಂಟ್ನು ವೆರಿಫೈ ಮಾಡ್ಕೊಳ್ಬೇಕು, ಟಿಕ್ ಮಾರ್ಕ್ ಮಾಡ್ಕೋತಾರೆ. ನಂತರ ಸ್ಕ್ರಾಲ್ ಮಾಡಿದ್ದೀವಿ ಅಂತಂದರೆ
ಆ ಬಿಲ್ಲಿನ ಅಮೌಂಟಕ್ಕೆ ಸಂಬಂಧಪಟ್ಟಿರುವಂಥ ಬಿಲ್ ಅಮೌಂಟ್ ಕಾಣುತ್ತೆ ನಮಗೆ. ಇಷ್ಟು ವೆರಿಫೈ ಮಾಡಿಕೊಂಡು ನಂತರ ಈ ಟ್ಯಾಬ್ಗಳನ್ನು ಗಮನಿಸ್ತೀವಿ. ಇಲ್ಲಿ ಚಾರ್ಜ್ ಅಲೌನ್ಸ್ ಡೀಟೇಲ್ಸ್ ಅಂತ ಹೇಳಿ ಬರುತ್ತೆ. ಈ ಟ್ಯಾಬನ್ನು ಕ್ಲಿಕ್ ಮಾಡ್ತೀವಿ. ಆ ಎಂಪ್ಲಾಯಿಗೆ ಡೀಟೇಲ್ಸ್ ಇದರಲ್ಲಿ ಅವರು ನೇಮ್, ಎಂಪ್ಲಾಯಿ ನೇಮ್, ಅವ್ರ KJID ನಂಬರು, ಅವರು ಮೂಲ ವೇತನ ಎಷ್ಟಿರುತ್ತೆ, ಬೇಸಿಕ್ ಎಲ್ಲ ಇದರಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ನೆಕ್ಸ್ಟ್ ರಿಸಿಪಿಯೆಂಟ್ಸ್ ಅಮೌಂಟ್ ಸಮ್ಮರಿ ಡೀಟೇಲ್ಸನ್ನು ಕ್ಲಿಕ್ ಮಾಡ್ಕೊಳ್ತೀವಿ. ಇಲ್ಲಿ ಮೋಡ್ ಆಫ್ ಪೇಮೆಂಟ್ ಆಲ್ರೆಡಿ ಏನಂತಂದರೆ ಸೂಪರ್ಡೆಂಟ್ ಅವರು ವೆರಿಫೈ ಮಾಡ್ತಾರೆ. ನಾವು ಏನಂದರೆ ಇನ್ನೊಂದು ಬಾರಿ ಪರಿಶೀಲನೆ ಮಾಡಬೇಕು, ಯಾರು DDO ಆದವರು. ಅದಕ್ಕಿಷ್ಟು ಮಾಹಿತಿಗಳನ್ನು ಪರಿಶೀಲಿಸಿ ಇಲ್ಲಿ ರಿಸಿಪಿಯೆಂಟ್ ಡೀಟೇಲ್ಸ್ ವೆರಿಫೈಡ್ ಅಂತ ಹೇಳಿರುತ್ತೆ, ಇದನ್ನು ಟಿಕ್ ಮಾರ್ಕ್ ಮಾಡ್ಕೊಳ್ತೀವಿ. ನಂತರ ಅಮೌಂಟ್ ಡೀಟೇಲ್ ವೆರಿಫೈಡ್ ಅಂತ ಹೇಳಿದೆ, ಇದನ್ನು ಸಹ ಏನಂತಾರೆ ವೆರಿಫೈ ಮಾಡೀನಿ ಅಮೌಂಟ್ ಡೀಟೇಲ್ ಕರೆಕ್ಟ್ ಆಗಿದೆಯಾ ಅಂಥೇಳಿ. ಮತ್ತು ಸ್ಕ್ರಾಲ್ ಮಾಡ್ತೀನಿ, ಎಡಿಷ್ನಲ್ ಡಾಕ್ಯುಮೆಂಟ್ ಕ್ಲಿಕ್ ಮಾಡ್ತೀವಿ. ನಂತರ ಸರ್ಟಿಫಿಕೇಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ತೀವಿ. ನೋ ಸರ್ಟಿಫಿಕೇಟ್ ಫೌಂಡ್ ಅಂತ ಹೇಳಿದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತೀವಿ. ನೋಡಿ ಇಲ್ಲಿನೂ ಸಹ ಏನಂತಂದರೆ ನಾವು ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕಿಲ್ಲಿ ಅಂದ್ರೆ ಇಲ್ಲೇ ರೈಟ್ ಮಾರ್ಕ್ ಮಾಡ್ಕೊಳ್ತೀವಿ. ನಂತರ ಚೆಕ್ ಲಿಸ್ಟ್ ವೆರಿಫಿಕೇಷನ್ ಇದೆ. ಚೆಕ್ ಲಿಸ್ಟ್ ವೆರಿಫಿಕೇಷನ್ ಸೂಪ್ರೆಂಟ್ ಅವರು ಏನು ಚೆಕ್ ಮಾಡಿರ್ತಾರೆ ಅದೇ ಸ್ಕ್ರೀನ್ ಇದರಲ್ಲಿ ಕಾಣ್ತಿರುತ್ತೆ. ಅದರಲ್ಲಿ ಏನಾದರೂ ಬದಲಾವಣೆ ಇತ್ತಂತಂದ್ರೆ ನೀವು ಬದಲಾವಣೆ ಮಾಡಿ ರಿಮಾರ್ಕ್ನ ಬರೀಬಹುದು. ನಂತರ ವೆರಿಫಿಕೇಷನ್ ಲೀಸ್ಟನ್ನು ನೋಡ್ಕೊಳ್ಬೇಕು. ಎಲ್ಲನೂ ಸಹ ವೆರಿಫೈಡ್ ಇದೆ. ಇಲ್ಲಿ ಎಲ್ಲ ವೆರಿಫೈ ಆದ ನಂತರ ನಾವೇನು ಮಾಡಬೇಕು, ಇಲ್ಲಿ ಅಪ್ರೂವ್ ಆ್ಯಂಡ್ ಸೆಂಡ್ ಫಾರ್ ಪ್ರಿಂಟಿಂಗ್ ಅಂತ ಯಾರಿಗೆ ಕಳಿಸ್ಬೇಕು, ಕೇಸ್ ವರ್ಕರ್ ಅವರಿಗೆ ಕಳಿಸ್ಬೇಕಾಗತ್ತೆ. ಅದಕ್ಕಾಗಿ ಇಲ್ಲಿ ಅಪ್ರೂವ್ ಆ್ಯಂಡ್ ಸೆಂಡ್ ಫಾರ್ ಪ್ರಿಂಟಿಂಗ್ ಅಂತ ಹೇಳಿದೆಯಲ್ಲ, ಕ್ಲಿಕ್ ಮಾಡ್ತೀನಿ. ಬಿಲ್ ಏನಾಗುತ್ತೆ ಈ ರೀತಿಯಲ್ಲಿ ಕೇಳ್ತಾನೆ, ಡು ಯು ವಾಂಟ್ ಟು ಫಾರ್ವರ್ಡ್ ಆ್ಯಂಡ್ ಪ್ರಿಂಟ್ ಬಿಲ್, ಓಕೆ ಅಂತ ಕ್ಲಿಕ್ ಮಾಡಬೇಕು. ನಂತರ ಆ ಎಂಪ್ಲಾಯಿಗೆ ಸಂಬಂಧಪಟ್ಟಿರುವಂಥ ಮಾಹಿತಿ ಡಿಸ್ಪ್ಲೇ ಆಗುತ್ತೆ. ಇಷ್ಟು ಏನಂತಾರೆ ಬಿಲ್ ಇಲ್ಲಿ DDO ಇಂದ ಕೇಸ್ ವರ್ಕರ್ಗೆ ಅದು ಫಾರ್ವರ್ಡ್ ಆಯಿತು ಪ್ರಿಂಟ್ ತೆಗಲಿಕ್ಕೆ. ಓಕೆ, ಕ್ಲೋಸ್ ಮಾಡಿಬಿಡೋಣ, ಲಾಗೌಟ್ ಮಾಡಿಬಿಡೋಣ. ಇದಕ್ಕೆ ನೆಕ್ಸ್ಟ್ ವರ್ಕ್ ಇರೋದು ನಮ್ಮದೇನು ಅಂತಂದರೆ ಕೇಸ್ ವರ್ಕರ್ ಲಾಗಿನ್ ಆಗಬೇಕು. ಯಾಕಂದರೆ ಕೇಸ್ ವರ್ಕರ್ ಆ ಬಿಲ್ಲನ್ನು ಪ್ರಿಂಟ್ ತೆಗೆದುಕೊಳ್ಬೇಕಲ್ಲ. ಸೂಪರ್ಡೆಂಟ್ ಲಾಗಿನ್ನಿಂದ DDO ಲಾಗಿನ್ಗೆ ಬಂತು ಬಿಲ್ಲು. DDO ಅವರು ಅಪ್ರೂವ್ ಮಾಡಿದರು, ಬಿಲ್ ಪ್ರಿಂಟ್ ತೊಗೊಳ್ಳಿಕ್ಕೆ ಕೇಸ್ ವರ್ಕರ್ ಅವ್ರಿಗೆ ಕಳಿಸಿದರು. ಕೇಸ್ ವರ್ಕರ್ ಅವರು ಲಾಗಿನ್ ಆಗ್ತಾರೆ. ಇಲ್ಲಿ ಲಾಗಿನ್ ಮಾಡಲು ಇಲ್ಲಿ ಕ್ಲಿಕ್ ಅಂತ ಮಾಡಬೇಕು. ನೋಡಿ ಒಂದು ಮಾಹಿತಿ ನಾವು ಮೊದಲೇ ಹೇಳಿದ್ದೀವಿ, ಇಲ್ಲಿ DSC ಬಿಲ್ಲನ್ನು ಅಪ್ರೂವ್ ಮಾಡಬೇಕು ಅಂದರೆ, ಬಿಲ್ಲನ್ನು ಪ್ರಿಂಟ್ ತೆಗಿಬೇಕು ಅಂತಂದರೆ, ಬಿಲ್ಲನ್ನು ಫಾರ್ವರ್ಡ್ ಮಾಡಬೇಕು ಅಂತಂದರೆ DSC ಕಂಪಲ್ಸರಿ ಇರಬೇಕು. DSCಯನ್ನು ನಮ್ಮ ಸಿಸ್ಟಮ್ಗೆ ಅಳವಡಿಸಿರಬೇಕು. ಓಕೆ, ಇಲ್ಲಿ ಕೇಸ್ ವರ್ಕರ್ ಯೂಸರ್ ನೇಮ್, ಅವ್ರ ಪಾಸ್ವರ್ಡ್, ನಂತರ ಏನಂತಂದರೆ ಇಲ್ಲಿ ಕಾಣುವಂಥ ಇಲ್ಲಿ ಬೇರೆ ಬೇರೆ ಬರ್ತಿರುತ್ತೆ ಪ್ರತಿಯೊಂದು ಸಲ ಕ್ಯಾಪ್ಚಾ, ಅದರ ಆನ್ಸರ್ನ ಇಲ್ಲಿ ಕ್ಲಿಕ್ ಎಂಟ್ರ್ ಮಾಡಿ ಸೈನ್ ಇನ್ ಅಂಥೇಳಿ ಕ್ಲಿಕ್ ಮಾಡಬೇಕು. ಸೈನ್ ಇನ್ ಅಂತ ಮಾಡಿದ ನಂತರ ಇಲ್ಲಿ ರೋಲ್ಸ್ ಅಂತ ಹೇಳಿ ಇದೆ ನೋಡಿ, ಯಾವ ರೋಲ್ನಲ್ಲಿ ಬರಬೇಕು, ನಾವು ಕೇಸ್ ವರ್ಕರ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕೇಸ್ ವರ್ಕರ್ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಕೇಸ್ ವರ್ಕರ್ ಲಾಗಿನ್ಗೆ ಬಂದುಬಿಡ್ತೀವಿ. ಇಲ್ಲಿ ಹೋಮ್ ಸ್ಕ್ರೀನ್ ಬರುತ್ತೆ. ಬಿಲ್ ಫಾರ್ ಪ್ರಿಂಟಿಂಗ್ ವರ್ಕ್ ಲಿಸ್ಟ್ ಅಂತ ಹೇಳಿ ಇದೆ ನೋಡಿ, ಬಿಲ್ ಫಾರ್ ಪ್ರಿಂಟಿಂಗ್ ವರ್ಕ್ ಲಿಸ್ಟ್ ಕ್ಲಿಕ್ ಮಾಡ್ತೀವಿ. ಇಲ್ಲಿ ಟೋಕನ್ ನಂಬರ್ ಬಂತು, ಟೋಕನ್ ನಂಬರ್ ಮೇಲೆ ಕ್ಲಿಕ್ ಮಾಡ್ತೀವಿ. ಆಗ ಇಲ್ಲಿ ಶಾಂಕ್ಷನ್ ಆರ್ ಆಫೀಸ್ ಆರ್ಡರ್ ಅಂತ ಹೇಳಿದೆ. ಎಷ್ಟು ಒಂದು ಕಾಪಿ ಇತ್ತಂತಂದ್ರೆ ಒಂದು ಕಾಪಿ ಇಲ್ಲಿ ಒಂದು ಅಂತ ಬರಿಬೇಕು. ಇಲ್ಲಿ ನಂಬರ್ ಆಫ್ ಪೇಜಸ್ ಅಂತ ಏನಿದೆಯಲ್ಲ ಅಲ್ಲಿ ಒಂದು ಅಂತ ಬರಿತೀವಿ. 2 ಕಾಪಿ ಇತ್ತಂದ್ರೆ 2 ಅಂತ ಬರಿತೀವಿ. ನಂತರ ಇಲ್ಲಿ ಅನೆಕ್ಸರ್ ಎ ಅಂತ ಹೇಳಿದ ಪ್ರಿಂಟ್ ಅಂತ ಅನ್ಬೇಕು. ಎಷ್ಟು ಅನೆಕ್ಸರ್ ಕಾಣುತ್ತೆ ನೋಡಿ, ಇಲ್ಲಿ ಎಷ್ಟು ಪೇಜ್ ಇರುತ್ತೆ, 1 ಪೇಜು. ಇದನ್ನು ಪ್ರಿಂಟ್ಔಟ್ ತೊಗೊಳ್ತೀನಿ ನಾನು. ರೈಟ್ ಕ್ಲಿಕ್ ಮಾಡಿ ನಾವು ಪ್ರಿಂಟ್ ಅಂತಂದರೆ ಇದು ಪ್ರಿಂಟ್ ತೊಗೊಳ್ಳಿಕ್ಕೆ ಬರುತ್ತೆ. ಎಷ್ಟು ಪೇಜ್ ಅದು, 1 ಪೇಜ್ ಇತ್ತು, ಇಲ್ಲಿ 1 ಅಂತ ಬರೆದಿನಿ. ನೆಕ್ಸ್ಟ್ ಬಿಲ್ ಡೀಟೇಲ್ಸನ್ನು ಕ್ಲಿಕ್ ಮಾಡ್ತೀವಿ. ಬಿಲ್ ಡೀಟೇಲ್ಸ್ ಇಲ್ಲಿ 2 ಪೇಜ್ ಕಾಣ್ತಾವೆ ನೋಡು. ಇಲ್ಲಿಯೂ ಸಹ ನಾನು ಪ್ರಿಂಟ್ ತೊಗೊಳ್ತೀನಿ. ಇಲ್ಲಿ 2 ಅಂಥೇಳಿ ಟೈಪ್ ಮಾಡ್ಕೊಳ್ತೀನಿ. ಮಾಡಿದ ನಂತರ ಫಾರ್ವರ್ಡ್ ಟು DDO ಅಂಥೇಳಿ ಕ್ಲಿಕ್ ಮಾಡಬೇಕು. ಡೂ ಯು ವಾಂಟ್ ಟು ಫಾರ್ವರ್ಡ್ ಬಿಲ್, ಓಕೆ ಅಂತ ಕ್ಲಿಕ್ ಮಾಡೋಣ. ಇಲ್ಲಿನೂ ಸಹ ಓಕೆ ಅಂತ ಅನ್ಬೇಕು. ಬಿಲ್ ಫಾರ್ವರ್ಡ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಇಲ್ಲಿ ಜನ್ರೇಟ್ ಟಾಪ್ ಸೀಟ್ ಅಂತ ಹೇಳಿ ನೋಡಿದೆ. ಈ ಟಾಪ್ ಸೀಟ್ ಜನ್ರೇಟ್ ಅದರ ಮೇಲೆ ಕ್ಲಿಕ್ ಮಾಡ್ತೀವಿ. ಟಾಪ್ ಸೀಟ್ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದನ್ನು ರೈಟ್ ಕ್ಲಿಕ್ ಮಾಡಿ ನಾವು ಪ್ರಿಂಟನ್ನು ತೆಗೆದುಕೊಳ್ತೀವಿ ಅಥವಾ ಸೇವನ್ನು ಮಾಡಿ ಇಟ್ಕೊಳ್ಬೋದು. ಓಕೆ, ಪ್ರಿಂಟ್ ತೊಗೊಂಡ್ಬಿಡ್ತೀನಿ. ಇದನ್ನು ರೈಟ್ ಕ್ಲಿಕ್ ಮಾಡಿ ಪ್ರಿಂಟ್ ಅಂತಾಯಿತು, ಪ್ರಿಂಟ್ ಆಗಿಬಿಡ್ತು. ನಂತರ ಇಲ್ಲಿ ಕ್ಲೋಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿಬಿಡೋಣ. ನಂತರ ಲಾಗೌಟ್ ಮಾಡ್ಕೊಂಡು ಬಿಡೋಣ. ಯಾರ ರೋಲ್ ಮುಗೀತೀಗ, ಕೇಸ್ ವರ್ಕರ್ ರೋಲ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವರ್ಕ್ ಇರೋದು DDO ಅವರು. DDO ಏನು ಮಾಡಬೇಕು, ಆ ಬಿಲ್ಲನ್ನು ಮತ್ತೊಂದು ಬಾರಿ ವೆರಿಫೈ ಮಾಡಿಕೊಂಡು ಟ್ರೆಸರಿ ಅವರಿಗೆ ಸೆಂಡ್ ಮಾಡಬೇಕಾಗತ್ತೆ. ಹೇಗೆ ಸೆಂಡ್ ಮಾಡಬೇಕು, DDO ರೋಲ್ ನೆಕ್ಸ್ಟ್ ಬರೋದು.
ಲಾಗಿನ್ ಆಗ್ತೀವಿ ನಾವು. ಡಿ ಡಿ ಒ ರೋಲ್ ಲಾಗಿನ್ ಆಗ್ತೀವಿ. ಡಿ ಡಿ ಒ ರೋಲ್ ಲಾಗಿನ್ ಆದ ನಂತರ ಇಲ್ಲಿ ಬಿಲ್ ರೆಡಿ ಫಾರ್ ಸಬ್ಮಿಷನ್ ವರ್ಕ್ ಲಿಸ್ಟ್ ಅಂತ ಹೇಳಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಟೋಕನ್ ನಂಬರ್ ಇಲ್ಲಿ ಕಾಣುತ್ತಿರಲ್ಲ, ಟೋಕನ್ ನಂಬರ್ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ಆಫೀಸ್ ನೋಡಿ, ಆಫೀಸ್ ಆರ್ಡರ್ ಅಂದರೆ ಕೇಸ್ ವರ್ಕರ್ ಏನು ಹಾಕಿರ್ತಾನೆ ಅಷ್ಟು ಏನಂದ್ರೆ ಮಾಹಿತಿ ಇದರಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಮತ್ತೊಂದು ಬಾರಿಯೂ ಸಹ ಇವರು ಇಲ್ಲಿದ್ರ ಮೇಲೆ ಪ್ರಿಂಟ್ ಅಂತ ಕ್ಲಿಕ್ ಮಾಡಿ ಮತ್ತೆ ಅದನ್ನು ನೋಡ್ಕೊಳ್ಬಹುದು. ನೋಡಿ ಅದನ್ನು ಕಂಪ್ಲೀಟಾಗಿ ಇವ್ರಿಗೆ ಕರೆಕ್ಟ್ ಬಿಲ್ ಇದೆ ಅಂತ ಅನಿಸಿದ ನಂತರ ಸೆಂಡ್ ಟು ಟ್ರೆಸರಿ ಅಂಥೇಳಿ ಕ್ಲಿಕ್ ಮಾಡ್ತೀವಿ. ಡೂ ಯು ವಾಂಟ್ ಟು ಸೆಂಡ್ ಬಿಲ್ ಟು ಟ್ರೆಸರಿ ಅಂತ ಹೇಳಿದೆ, ಓಕೆ ಅಂತ ಅನ್ಬೇಕು. ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ಒಂದಿಷ್ಟು ಮಾಹಿತಿ ಬರುತ್ತೆ, ಅದನ್ನು ಓಕೆ ಅಂತ ಅನ್ಬೇಕು. ಬಿಲ್ ಯಾವ ಟ್ರೆಸರಿಗೆ ಸೆಂಡ್ ಆಗುತ್ತೆ, ಅದರ ಟೋಕನ್ ನಂಬರ್ ಏನು ಅನ್ನೋದನ್ನು ಇದರಲ್ಲಿ ಡಿಸ್ಪ್ಲೇ ಆಗಿ ಬಿಲ್ ಸೆಂಡ್ ಟು ಟ್ರೆಸರಿ ಅಂಥೇಳಿ ಬರುತ್ತೆ. ನಾವು ಬಿಲ್ ಏನಂತಂದರೆ ಇವತ್ತು ಅಪ್ರೂವ್ ಮಾಡಿದ್ದೀವಿ ಅಂತಂದರೆ 7 ದಿನದ ಒಳಗಾಗಿ ಫಿಸಿಕಲ್ ಕಾಪಿಯನ್ನು ನಾವು ಸಂಬಂಧಪಟ್ಟಿರುವಂಥ ಟ್ರೆಸರಿಯವರಿಗೆ ಸಬ್ಮಿಟ್ ಮಾಡಬೇಕು. ಹೀಗೇನಂತಂದರೆ ಒಟ್ಟಾರೆಯಾಗಿ ಬಿಲ್ಲನ್ನು ಅದು ವಿಶೇಷವಾಗಿ ಏನಂತಂದರೆ ಚಾರ್ಜ್ ಅಲೌನ್ಸ್ ಬಿಲ್ಲು ಅದನ್ನು ಹೇಗೆ ಮಾಡಬೇಕು, ಅದರಲ್ಲಿರುವಂಥ ಇಂತಿಷ್ಟು ಗೊಂದಲಗಳು ನಮ್ಮ ಸ್ನೇಹಿತರಲ್ಲಿ ಇದ್ದು ಅದಕ್ಕೆ ಈ ಬಿಲ್ಲನ್ನು ಹೇಗೆ ಪ್ರಿಪೇರ್ ಮಾಡಬೇಕು, HRMSನಲ್ಲಿ ಹೇಗೆ ಅಳವಡಿಸಬೇಕು, ನಂತರ K2 ಲಾಗಿನ್ ಆದ ನಂತರ ಪ್ರತಿಯೊಂದು ಪಾತ್ರವನ್ನು ನಾವು ಹೇಗೆ ನಿರ್ವಹಿಸಬೇಕು, ಅದನ್ನು ಪ್ರಿಂಟ್ ತೆಗೆದುಕೊಳ್ಳುವಂಥ ವಿಧಾನ ಆಗಲಿ, ಅದನ್ನು ಟ್ರೆಸರಿಯವರಿಗೆ ಸೆಂಡ್ ಮಾಡುವಂಥ ವಿಧಾನ ಆಗಲಿ, ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದೀನಿ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.